ಆ್ಯಕ್ಚುಲಿ ಇವತ್ತಿನ ನ್ಯೂಸ್ ಅವರ್ನಲ್ಲಿ ವಿಧಾನ ಪರಿಷತ್ ಚುನಾವಣೆಯ ರಿಸಲ್ಟನ್ನು ಒಂದು ಸ್ವಲ್ಪ ಹೇಳಿ ಬೇರೆ ಸುದ್ದಿಗಳಿಗೆ ಹೋಗಬಿಡೋಣ ಅಂತ ಮಾತಾಡ್ಕೊಂಡಿದ್ದು ನಾವು. ಹಿಂಗಾಗತ್ತೆ ಅನ್ಕೊಂಡಿರಲಿಲ್ಲ. ನಿನ್ನೆ ಸಂಜೆ ಒಂದು 6 ಗಂಟೆಗೆ ಒಂದು 6-6:30 ಒಂದು ಎಡಿಟೋರಿಯಲ್ ಮೀಟಿಂಗ್ ಮಾಡ್ತೀವಿ ನಾವು. ಅದರಲ್ಲಿ ನಮ್ಮ ಪೊಲಿಟಿಕಲ್ ರಿಪೋರ್ಟರು ಒಂದು ಮಾತು ತಮಾಷೆಗೆ ಅನ್ನುವಂತೆ ಒಂದು ಮಾತು ಹೇಳಿದ್ರು. ಎಲ್ಲಿ ರಿಸಲ್ಟ್ ಬಂದಾಗ ಕಾಂಗ್ರೆಸ್ಸಿನ 5ನೇ ಅಭ್ಯರ್ಥಿ ಏನು ಹಾಕಿದಾರಲ್ಲ, ಆ 5ನೇ ಅಭ್ಯರ್ಥಿಗೆ ಎಲ್ಲರಿಗಿಂತ ಜಾಸ್ತಿ ಓಟ್ ಬಂದರೂ ಏನು ಆಶ್ಚರ್ಯ ಪಡಬೇಕಿಲ್ಲ ನೋಡಿ ಅಂತ ನಮ್ಮ ಆನಂದ ಬೈದನ ಮನೆ ಮೀಟಿಂಗ್ನಲ್ಲಿ ಹೇಳಿದ್ರು. ನಾವೆಲ್ಲ ನಕ್ಬಿಟ್ವಿ. ಹೇಳಕ್ಕೆ ಬರಲ್ರಿ ರಾಜಕಾರಣ ಏನಾಗುತ್ತೆ ಅಂತ. ಹಾಗೆ ಆಗ್ಬಿಡ್ಬೇಕಾ ಇವತ್ತು. ವಿನಯ್ ಕಾರ್ತಿಕ್ ಅವರಿಗೆ 32 ಓಟ್ ಬಂದವು, ಗೆಲ್ಲೋದಕ್ಕೆ ಬೇಕಾಗಿರೋದು 28. ಯಾವಾಗಲೂ ಕಾಂಗ್ರೆಸ್ಸಿನ 5ನೇ ಅಭ್ಯರ್ಥಿ, JDS ಹಾಕಿರುವ ಅಭ್ಯರ್ಥಿ, ಏಕೈಕ ಅಭ್ಯರ್ಥಿ, ಇವರೆಲ್ಲ ರಿಸ್ಕ್ನಲ್ಲಿ ಹಾಕಿರ್ತಾರೆ. ಒಂದೊಂದು ಓಟು ಒಂದು ಇಲ್ಲಿಂದ ಬರುತ್ತೆ, ಒಂದು ಅಲ್ಲಿಂದ ಬರುತ್ತೆ, ಇನ್ನೊಂದು ಇಲ್ಲಿಂದ ತರ್ಬೋದು ಅನ್ನೋ ಲೆಕ್ಕಾಚಾರದ ಮೇಲೆ ಹಾಕಿರ್ತಾರೆ. ಹಾಗೆ ಕಣಕ್ಕಿಳಿದಿದ್ದ ಕಾಂಗ್ರೆಸ್ಸಿನ ಕೊನೆಯ ಅಭ್ಯರ್ಥಿ, 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಉಳಿದೆಲ್ಲರಿಗಿಂತಲೂ, ಉಳಿದ 4 ಜನರಿಗಿಂತ ಜಾಸ್ತಿ ಓಟ್ ತಗೊಂಡ್ರು. JDSನ ಗೋವಿಂದರಾಜು ಅವರಿಗೆ 14 ಓಟು, BJPಯಲ್ಲಿ ರಘು ಕೌಟಿಲ್ಯ ಅವರಿಗೆ 29 ಓಟು, ಲಿಂಗರಾಜ್ ಪಾಟೀಲರಿಗೆ 27 ಓಟು. BJPಯವರು ಒಬ್ಬೊಬ್ಬ ಅಭ್ಯರ್ಥಿಗೆ 30 ಓಟ್ ಅಸೈನ್ ಮಾಡಿದ್ರು. ರಘು ಕೌಟಿಲ್ಯರ 1 ಓಟು ಅಸಿಂಧು ಆಯಿತು, ಸರಿಯಾಗಿ ಓಟ್ ಹಾಕಿಲ್ಲ ಅಂತ. ಲಿಂಗರಾಜ್ ಪಾಟೀಲರಿಗೆ ಬೀಳಬೇಕಾಗಿದ್ದ 30 ಓಟ್ಗಳ ಪೈಕಿ 30 BJP ಶಾಸಕರ ಪೈಕಿ 3 ಶಾಸಕರು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದಾರೆ. ನಿಮಗೆ ನಾನು ಹೇಳಿದ್ನಲ್ಲ, ಇದು ಮ್ಯಾಥಮೆಟಿಕ್ಸು. ಸಾಧ್ಯ ಆದಷ್ಟು ಸರಳವಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. 224 ಸದಸ್ಯರಿರುವಂಥ ವಿಧಾನಸಭೆ ನಮ್ಮದು. 2 ಸ್ಥಾನಗಳ ಖಾಲಿ ಇದ್ದಾವೆ. 222 ಸಂಖ್ಯೆ. 100% ವೋಟಿಂಗ್ ಆಯಿತು. ಮಧ್ಯಾಹ್ನ 2 ಗಂಟೆಯೊಳಗೆ ಎಲ್ಲ 222 ಜನ ಓಟ್ ಹಾಕಿ ಮುಗಿಸಿದ್ರು. ಆ ನಂತರ ಮತ ಎಣಿಕೆಯ ಪ್ರಕ್ರಿಯೆ ಶುರುವಾಗಿದ್ದು. ಕಾಂಗ್ರೆಸ್ಸಿಗೆ 135 ಶಾಸಕರಿದ್ದಾರೆ. ಕಾಂಗ್ರೆಸ್ಸಿನ ಗುರುತಿನಲ್ಲೇ ಚುನಾವಣೆಯನ್ನು ಗೆದ್ದು ಬಂದವರು 135 ಜನ. BJPಯ ಗುರುತಿನಲ್ಲಿ ಚುನಾವಣೆ ಗೆದ್ದು ಈ ಅಸೆಂಬ್ಲಿಲಿ ಇರುವಂಥವ್ರು 65 ಜನ. ಬಟ್ ಈಗಿರೋದು 62 ಮಾತ್ರ. ಯಾಕಂದರೆ 3 ಜನರನ್ನು BJPಯವರು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. 62 BJPಯ ಸಂಖ್ಯೆ. JDSದ 18, 4 ಜನ ಪಕ್ಷೇತರರು, BJPಯ ಉಚ್ಚಾಟಿತರು 3 ಜನ. ಎಲ್ಲ ಸೇರಿದ್ರೆ 222 ಟೋಟಲ್ ನಂಬರ್. ಒಂದು ಅಸಿಂಧು ಆಯಿತು 222ರಲ್ಲಿ. 221 ಓಟ್ ಬಿದ್ದಿದ್ದಾವೆ. ಆ 221 ಓಟು ಎಲ್ಲೆಲ್ಲಿ ಯಾರ್ಯಾರಿಗೆ ಹೋದವು ಅನ್ನುವುದು ಈ ಟೋಟಲ್ ಲೆಕ್ಕವನ್ನು ಇಂಟ್ರೆಸ್ಟಿಂಗ್ ಮಾಡೋದು. BK ಹರಿಪ್ರಸಾದ್ 30 ಓಟ್ ಅಸೈನ್ ಆಗಿದ್ದು, 30 ಓಟ್ ಬಿದ್ದಿದ್ದಾವೆ. ತಿಪ್ಪಣ್ಣಪ್ಪ ಕಮಕನೂರ್ 30 ಓಟ್ ಅಸೈನ್ ಆಗಿದ್ದು, ಕಾಂಗ್ರೆಸ್ನ ಕ್ಯಾಂಡಿಡೇಟ್ಸ್ ಇವರೆಲ್ಲ 30 ಓಟ್ ಬಿದ್ದಿದ್ದಾವೆ. PV ಮೋಹನ್ 29 ಓಟ್ ಅಸೈನ್ ಆಗಿದ್ವು, 29 ಓಟ್ ಬಿದ್ದಿದ್ದಾವೆ ಅವರಿಗೆ. ಮಳವಳ್ಳಿ ಶಿವಣ್ಣ ಅವರಿಗೆ 30 ಓಟ್ ಅಸೈನ್ ಆಗಿದ್ವು, 30 ಓಟ್ ಬಿದ್ದವು. ಎಲ್ಲ ಲೆಕ್ಕಾಚಾರದ ಪ್ರಕಾರ ವಿನಯ್ ಕಾರ್ತಿಕ್ ಅವರಿಗೆ 28 ಓಟ್ ಬರಬೇಕಾಗಿತ್ತು. 28 ಬರಬೇಕಾಗಿತ್ತು. 32 ಬಂದು 32 ಓಟ್ ಬಂದಿದ್ದಾವೆ. BJP ಮತ್ತು JDSನಿಂದ ಕಾಂಗ್ರೆಸ್ಸಿಗೆ ಹೋಗಿರುವ ಒಟ್ಟು ಮತಗಳ ಸಂಖ್ಯೆ 11. 135 ಕಾಂಗ್ರೆಸ್ಸಿನ ಶಾಸಕರು. BJPಯಿಂದ ಉಚ್ಚಾಟನೆಗೊಂಡಿರುವ 3 ಶಾಸಕರ ಪೈಕಿ 2 ಓಪನ್ ಆಗಿ ಹೇಳ್ತಾರೆ ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀವಿ ಅಂತ. ಶಿವರಾಮ್ ಹೆಬ್ಬಾರ್, ST ಸೋಮಶೇಖರ್ ಅವರು ಓಪನ್ ಆಗಿ ಹೇಳ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ರು BJPಯಿಂದ ಉಚ್ಚಾಟನೆಗೊಂಡಿದ್ದಾರೆ. ಆದರೆ ಅವರು ನಿತಿನ್ ನಬೀನ್ರಿಗೆ ಪತ್ರ ಬರೆದು ಬಿಟ್ಟಿದ್ರು. BJPಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆದು ಬಿಟ್ಟಿದ್ರು ಅವರು. ನಾನು ಲಿಂಗರಾಜ್ ಪಾಟೀಲ್ರಿಗೆ ಓಟ್ ಹಾಕ್ತೀನಿ, ಉಚ್ಚಾಟನೆಗೊಂಡಿದ್ದೀನಿ, ಪರವಾಗಿಲ್ಲ, ಬಟ್ ನಾನು ಓಟ್ ಹಾಕೋದು ಲಿಂಗರಾಜ್ ಪಾಟೀಲ್ರಿಗೆ ಅಂತ. ಹಿಂಗ್ಯಾಕೆ ಅಂದರೆ ಅವ್ರು ಹೇಳಿದ್ರು, ನಾನು ಓಟ್ ಹಾಕೋದು BJPಗೆ, ಇಲ್ಲಿರೋರು ವರಿಷ್ಠರಿಗೆ ಬೇರೆ ಬೇರೆ ಸುದ್ದಿ ತಲುಪಿಸ್ತಾರೆ, ಸುಳ್ಳು ಹೇಳ್ತಾರೆ, ಅದಕ್ಕೆ ನಾನು ಅವ್ರಿಗೆ ಪತ್ರ ಬರೆದು ಬಿಟ್ಟಿದ್ದೀನಿ ಅಂದರು. ಕಾಂಗ್ರೆಸ್ಸು 2 BJP ಉಚ್ಚಾಟಿತರು ಜೊತೆಗೆ ಪಕ್ಷೇತರರು ಸೇರಿದ್ರೆ 4 ಜನ ಪಕ್ಷೇತರರು ಸೇರಿದ್ರೆ
ಕಾಂಗ್ರೆಸ್ಸಿನ ಬಲ 140 ಕಾಂಗ್ರೆಸ್ಸಿಗೆ ಬಂದಿರುವ ಒಟ್ಟು ಮತಗಳು 151 ಓಟ್ ಬಂದಿದ್ದಾವೆ ಅವರಿಗೆ. ಅಲ್ಲಿಗೆ 11 ಹೆಚ್ಚುವರಿಯಾಗಿ ಬಂದು ಬಿ ಜೆ ಪಿ ಜೆ ಡಿ ಎಸ್ನಿಂದ ಬಂದಿತ್ತು. ಈಗ ಜೆ ಡಿ ಎಸ್ನ ಎಷ್ಟು ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ರು, ಬಿ ಜೆ ಪಿಯ ಎಷ್ಟು ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ರು ಅನ್ನೋದು ಲೆಕ್ಕ ಸಿಗೋದಿಲ್ಲ ಲೆಕ್ಕ. 30 ಓಟುಗಳನ್ನು ರಘು ಕೌಟಿಲ್ಯರಿಗೆ ಬಿ ಜೆ ಪಿಯವರು ಅಸೈನ್ ಮಾಡಿದ್ರು. ಅವರಿಗೆ 30 ಓಟ್ ಬಂದಿದ್ದಾವೆ, ಅದರಲ್ಲಿ 1 ಓಟ್ ಅಸಿಂಧು ಆಗಿದೆ, ಅದು 30 ಬಂದು ಅಂತ ಇಟ್ಕೊಳ್ಳಿ. 30 ಓಟ್ಗಳನ್ನು ಲಿಂಗರಾಜ್ ಪಾಟೀಲ್ರಿಗೆ ಬಿ ಜೆ ಪಿಯವರು ಅಸೈನ್ ಮಾಡಿದರು. ಶಾಸಕರಿಗೆ ಹೇಳಿರ್ತಾರೆ, ನೀನು ಇವ್ರಿಗೆ ಓಟ್ ಹಾಕ್ಬೇಕು, ನೀನು ಇವ್ರಿಗೆ ಓಟ್ ಹಾಕ್ಬೇಕು, ಹಂಗೆ ಹೇಳಿರ್ತಾರೆ. ಅವರಿಗೆ 30 ಓಟ್ ಅಸೈನ್ ಮಾಡಿದ್ರು, 27 ಬಂದಿದ್ದವು. ಅಲ್ಲಿಗೆ ಬಿ ಜೆ ಪಿಯವರು 3 ಜನ ಕ್ರಾಸ್ ಓಟ್ ಮಾಡಿರೋದು ಕನ್ಫರ್ಮ್, ಡೌಟೇ ಇಲ್ಲ ಅದರಲ್ಲಿ. ಇವರಿಗೆ 30 ಹಾಕಿದ ಮೇಲೆ ಅಡಿಷ್ನಲ್ 4 ಓಟ್ ಉಳಿತಾ ಇದ್ವು ಬಿ ಜೆ ಪಿಯವರ ಹತ್ರ. ಆ 4 ಓಟ್ ಅಂದರೆ 62 ಬಿ ಜೆ ಪಿಯವರದ್ದೇ, ಬಸನಗೌಡ ಪಾಟೀಲ್ ಯತ್ನಾಳರದ್ದು 1 ಪ್ಲಸ್ ಜನಾರ್ದನ್ ರೆಡ್ಡಿ ಅವ್ರದ್ದು 1, ಟೋಟಲ್ 64 ಓಟು. 30 ಅವರಿಗೆ 30 ಇವರಿಗೆ ಆದ ಮೇಲೆ ಉಳಿದ 4 ಮತಗಳನ್ನು ಜೆ ಡಿ ಎಸ್ನವ್ರಿಗೆ ಹಾಕಿ ಅಂತ ಹೇಳಿದ್ರಂತೆ. ಇವರು ಅಸೈನ್ ಮಾಡಿದರು ಜೆ ಡಿ ಎಸ್ಸಿಗೆ ಹಾಕಬೇಕು ಅಂತ. ಇಲ್ಲಿ 3 ಕ್ರಾಸ್ ಓಟ್ ಆಗಿದ್ದಾವೆ. ಬಿ ಜೆ ಪಿಯಿಂದ ಜೆ ಡಿ ಎಸ್ಗೆ ಮತ ಹಾಕಬೇಕಾಗಿದ್ದ 4 ಜನ ನಿಯತ್ತಿನಿಂದ ಜೆ ಡಿ ಎಸ್ಗೆ ಓಟ್ ಹಾಕಿದರೆ ಜೆ ಡಿ ಎಸ್ನಲ್ಲಿ 7 ಜನ ಕ್ರಾಸ್ ಓಟ್ ಮಾಡಿದ್ರು ಅಂತಾಗತ್ತೆ. 7 ಜನ ಕ್ರಾಸ್ ಓಟ್ ಮಾಡಿದ್ದಾರೆ ಅಂತಾಗತ್ತೆ. ಇಲ್ಲ, ಬಿ ಜೆ ಪಿಯಿಂದ ಜೆ ಡಿ ಎಸ್ಗೆ ಮತ ಹಾಕಬೇಕಾಗಿದ್ದವರೇ ಕಾಂಗ್ರೆಸ್ಸಿಗೆ ಓಟ್ ಹಾಕಿಬಿಟ್ಟಿದ್ದಾರೆ 4 ಜನ ಅಂದ್ಕೊಂಡ್ರೆ ಜೆ ಡಿ ಎಸ್ನಿಂದ 4 ಜನ ಕ್ರಾಸ್ ಓಟ್ ಮಾಡಿದ್ದಾರೆ ಅಂತಾಗತ್ತೆ. ಇದನ್ನು ಅಂದರೆ ಮ್ಯಾಥ್ಸು ಸಾಧ್ಯ ಆದಷ್ಟು ಸರಳವಾಗಿ ಹೇಳುವ ಪ್ರಯತ್ನ. ಈ ಸಂಖ್ಯೆ ಬದಲಾಗ್ತಾ ಹೋಗುತ್ತೆ. ಬಿ ಜೆ ಪಿಯಿಂದ 4 ಜನ ಜೆ ಡಿ ಎಸ್ಸಿಗೆ ಓಟ್ ಹಾಕಬೇಕಾಗಿತ್ತು, ಒಬ್ಬರೇ ಹಾಕಿದರೆ, 2 ಹಾಕಿದರೆ, 3 ಜನ ಹಾಕಿದರೆ, 4 ಜನ ಹಾಕಿದರೆ ನಂಬರ್ಗಳು ಚೇಂಜ್ ಆಗ್ತವೆ. ಜೆ ಡಿ ಎಸ್ನಿಂದ ಕನಿಷ್ಠ 4 ಗರಿಷ್ಠ 7 ಜನ, 4ರಿಂದ 7 ಜನ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದಾರೆ. ರಹಸ್ಯ ಮತದಾನ ಇದು, ಯಾರಿಗೂ ತೋರಿಸಬೇಕಾಗಿಲ್ಲ. ರಾಜ್ಯಸಭೆ ಆದರೆ ಬೇರೆ, ಒಂದು ಅಂದಾಜಿನ ಮೇಲೆ ಕಂಡುಹಿಡಿಬೋದು ಇಂಥವ್ರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ. ಕನ್ಫರ್ಮ್ ಹೇಳೋದಕ್ಕಾಗೋದಿಲ್ಲ. ಕಂಡು ಹಿಡಿದರೂ ಅವರ ಮೇಲೆ ಕ್ರಮ ಕೈಗೊಳ್ಳುವುದಕ್ಕಾಗೋದಿಲ್ಲ. ಆ್ಯಕ್ಷನ್ ಮಾಡಿ ತಗೊಳ್ಳೋದಕ್ಕಾಗೋದಿಲ್ಲ. ರಾಜ್ಯಸಭೆ ಆದರೆ ವಿಪ್ ಉಲ್ಲಂಘನೆ ಅನ್ನಬಹುದು. ಇದರ ಅನ್ನೋದಕ್ಕೆ ಬರೋದಿಲ್ಲ. ಇದೆಲ್ಲದರ ಸಮರಿ ಏನು? ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲೇ ಕೇಕೆ ಹಾಕ್ಕೊಂಬಿಟ್ರು. ಹೆಂಗೆ ಅಂತ ಕೇಕೆ ಹಾಕ್ಕೊಂಬಿಟ್ರು ಅವರು. ಹಲವರಿಗೆ ಹಲವು ರೀತಿಯ ಮೆಸೇಜ್ಗಳನ್ನು ಕೊಟ್ಟರು. ಮೇಲಿಂದ ನೋಡ್ತಾ ಬನ್ನಿ ನೀವು. ಮೋದಿ, ಅಮಿತ್ ಶಾ ತೃಣಮೂಲ ಕಾಂಗ್ರೆಸ್ನಲ್ಲಿ ಇದನ್ನು ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಇದ್ದು ಇಲ್ದಂಗೆ ಮಾಡಿದ್ರು. ಇಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಬಾಯಿ ಬಡ್ಕೊಂಡು ಕೂತ್ಕೊಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ತಮ್ಮ ಪಾರ್ಟಿ ಉಳಿಯತ್ತೋ ಉಳಿಯೋದಿಲ್ವೋ ಅನ್ನೋ ಟೆನ್ಷನ್ನಲ್ಲಿದ್ದಾರೆ. ಜಾರ್ಖಂಡ್ನಲ್ಲಿ ಇವರ ಸಂಖ್ಯೆ ಇಲ್ಲ. ರಾಜ್ಯಸಭೆಗೆ ಒಬ್ಬ ಅಭ್ಯರ್ಥಿ ಹಾಕಿಸಿ ಹಂಗು ಹಿಂಗು ಮಾಡಿ ಗೆಲ್ಲಿಸ್ಕೊಂಡ್ಬಿಟ್ರು ಅವರನ್ನು. ರಾಜಕೀಯ ಅಧಿಕಾರ ಗಟ್ಟಿಯಾಗಿದೆ ನಮ್ಮದು, ನಾವು ಆಡಿದ್ದೇ ಆಟ ಅಂತ ಮೋದಿ ಅಮಿತ್ ಶಾ ಕೂತ್ಕೊಂಡಿರುವಾಗ ಕರ್ನಾಟಕದಲ್ಲಿ ನಾನೇ ಕಿಂಗು ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ. ಉಳಿದ ರಾಜ್ಯಗಳಲ್ಲಿ ಕಂಡ ಪಕ್ಷದ ಶಾಸಕರು ಸಂಸದರನ್ನ ಕರ್ಕೊಂಡು ಬಂದು ನಿಮ್ಮ ಜೊತೆಗೆ ನೀವು ಸೇರಿಸಿಕೊಳ್ಳಬಹುದು. ಕರ್ನಾಟಕದಲ್ಲಿ ನಿಮ್ಮ ಎಮ್ ಎಲ್ ಎಗಳನ್ನು ಉಳಿಸ್ಕೊಳ್ಳೋದು ನಿಮಗೆ ಕಷ್ಟ ಅನ್ನುವ ಮೆಸೇಜನ್ನು ಡಿ ಕೆ ಶಿವಕುಮಾರ್ ದೆಹಲಿಯ ಬಿ ಜೆ ಪಿ ನಾಯಕರುಗಳಿಗೆ ಕೊಟ್ಟರು. 2.5 ವರ್ಷದ ಅಧಿಕಾರದ ಒಪ್ಪಂದ ಆಗಿದ್ದರೂ ಕೂಡ 6 ತಿಂಗಳು ಅಲಿಸಿದ್ರು ಡಿ ಕೆ ಶಿವಕುಮಾರರನ್ನು ಕಾಂಗ್ರೆಸ್ ವರಿಷ್ಠರು. 6 ತಿಂಗಳು ಅಲಿಸಿ ಅಪಾಯಿಂಟ್ಮೆಂಟ್ ಕೊಡದೆ ಅಂತೂ ಇಂತೂ ಅಧಿಕಾರ ಹಸ್ತಾಂತರ ಆಯಿತು, ಮುಖ್ಯಮಂತ್ರಿ ಆಗಿದ್ದಾರೆ. ಐ ಆಮ್ ದ ರೈಟ್ ಚಾಯ್ಸ್ ಅನ್ನುವುದನ್ನು ತಮ್ಮದೇ ಪಕ್ಷದ ದೆಹಲಿ ವರಿಷ್ಠರಿಗೆ ಹೇಳಿದ್ರು. ಡಿ ಕೆ ಶಿವಕುಮಾರ್ ಬಿ ಜೆ ಪಿ ನಾಯಕರುಗಳಿಗೂ ತಮ್ಮದೇ ಪಕ್ಷದ ನಾಯಕರುಗಳಿಗೂ ಮೆಸೇಜ್ ಕೊಟ್ಟರು. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕರುಗಳಲ್ಲೇ ಕೆಲವರಲ್ಲಿ ಸಂಶಯ ಇತ್ತು. ಡಿ ಕೆ ಶಿವಕುಮಾರ್ ಹೆಂಗೋ ಏನೋ, ಏನು ನಡೆಸ್ತಾರೋ ಏನೋ, ಆಡಳಿತ ಹೆಂಗೆ ಮಾಡ್ತಾರೋ ಏನೋ. ಆಡಳಿತ ವಿಷಯ ಹೆಂಗೆ ನಡೆಸ್ತೀನಿ ಅನ್ನೋದು ಆಮೇಲೆ ಹೇಳ್ತೀನಿ, ರಾಜಕಾರಣ ನಾನು ಹಿಂಗೆ ಮಾಡಬಲ್ಲೆ ಅಂತ ತಮ್ಮದೇ ಪಕ್ಷದವ್ರಿಗೆ ಹೇಳಿದ್ರು.
ಡಿ ಕೆ ಶಿವಕುಮಾರ್ ಕೊಟ್ಟ ಮೆಸೇಜ್ ಅದು. ಸಿದ್ದರಾಮಯ್ಯನವರಿಗೂ ನನ್ನ ನಾಯಕತ್ವ 1, 2, 3, 4 ಅಲ್ಲ 11 ಜನ ವಿಪಕ್ಷದ ಶಾಸಕರನ್ನು ಕ್ರಾಸ್ ವೋಟಿಂಗ್ ಮಾಡಿಸಬಲ್ಲದು ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರು. ಯಾರ್ಯಾರಿಗೆ ಏನೇನು ಮೆಸೇಜ್ ಕೊಡಬಹುದು ಎಲ್ಲ ಮೆಸೇಜ್ಗಳನ್ನು ಡಿ ಕೆ ಶಿವಕುಮಾರ್ ಅವರು ಇವತ್ತು ಕೊಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ, ಮನಸ್ಸಿನಲ್ಲಿ ಕೇಕೆ ಹಾಕತ್ತಿರ್ತಾರೆ. ಅಡ್ಡ ಮತದಾನದ ಬಗ್ಗೆ ಕೇಳಿದ್ರೆ ಯಾರು ಮಾಡಿದ್ರು ಏನಪ್ಪ ನಮಗೇನು ಗೊತ್ತು ಅಂದ್ಬಿಟ್ರು. ಹಂಗೆ ಹೇಳಬೇಕಾಗಿರೋದು ಹಾಗೆ. ಕೇಳಿಸ್ಕೊಳ್ಳಿ. ನೋಡಪ್ಪ, ನನಗೇನು ಗೊತ್ತಿಲ್ಲ, ವೋಟ್ ಯಾರು ಹಾಕಿದಾರಂತ ನನಗೆ ಗೊತ್ತಿಲ್ಲ. ಗುಪ್ತ ಮತದಾನ, ನಾನು ಯಾರು ಗೊತ್ತು? ಅವ್ರ ಆತ್ಮವಿಶ್ವಾಸದಿಂದ ಮತ ಹಾಕಿರ್ಬೋದು. ನಾನು ಯಾರ ಹತ್ರ ಮಾತಾಡೋಕ್ಕೆ ಹೋಗಿಲ್ಲ, ಯಾರನ್ನೂ ಕೇಳಿಲ್ಲ. ನಾವು 5 ಜನ ಅರ್ಜಿ ಹಾಕಿದ್ದು, ನಮ್ಮ ನಂಬರ್ ಏನಿತ್ತು ಅಂತ ನಿಮಗೆಲ್ಲ ಗೊತ್ತಿತ್ತು. ಅವರು ವೋಟ್ ಹಾಕಿದ್ದಾರೆ. 5 ಜನ ಗೆಲ್ತಾರೆ ಅನ್ನೋದು ನಮ್ಗೆ ವಿಶ್ವಾಸ ಇತ್ತು. 5 ಜನ ನಾವು ಅರ್ಜಿ ಹಾಕಿದ್ದು, ನಮ್ಮ ಪಕ್ಷ ಸೂಚಿಸಿತ್ತು, ಅವರು ಗೆದ್ದಿದ್ದಾರೆ. ಅಷ್ಟು ಗೊತ್ತು ಬಿಟ್ಟರು ನನಗೆ ಏನು ಬೇಕು ಅವರ ಇಂಟರ್ನಲ್ ವಿಚಾರ, ನನಗೆ ಏನೇನಿದೆಯೋ, ಯಾವ ಪಾರ್ಟಿಲಿ ಏನಿದೆಯೋ, ದಳದಲ್ಲಿ ಏನಿದೆಯೋ, BJPಲಿ ಏನಿದೆಯೋ, ಇನ್ನೊಂದು ಪಾರ್ಟಿಲಿ ಏನಿದೆಯೋ, ನನಗೇನು ಗೊತ್ತಿಲ್ಲ. ಅವ್ರನ್ನ ಉಚ್ಚಾಟನೆ ಮಾಡಿ ಕಳಿಸ್ಬಿಟ್ಟಿದ್ರಲ್ಲ, ಅವ್ರನ್ನ ಕಳಿಸ್ಬಿಟ್ಟಿದ್ರು, ನೀವು ನಮ್ಮ ಹತ್ರ ಇರಬೇಡಿ, ಹೋಗ್ಬಿಡಿ ಅಂತೇಳಿ. ಹೋದವ್ರನ್ನ ಪಾಪ ನಾವು ಹಂಗೆ ದಾರಿಲಿ ಬಿಡೋಕ್ಕಾಗ್ತದ? ಇರಲಿ ಅಂತೇಳಿ ನಾವು ಪಾಪ ರಸ್ತೆ ಇಲ್ಲದೆ ಹೋದವ್ರಿಗೆ ದಾರಿ ತೋರಿಸೋದಕ್ಕೆ ಕೆಲಸ. ಶಾಸಕರ ಬೆಂಬಲ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಮ್ಮ ಸರ್ಕಾರಕ್ಕೆ ಯಾವ ರೀತಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅಂತ. ಇದು ನನ್ನ ಸರ್ಕಾರದ ಬೆಂಬಲ ಅಲ್ಲ, ಇದು ರಾಜ್ಯದ ಜನತೆಯ ಹಿತಕ್ಕೋಸ್ಕರ ಯಾವ ಹೆಜ್ಜೆಯಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನೀವು ಮುಂದುವರಿರಿ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಎಲ್ಲ ಶಾಸಕರು ಕೂಡ ಇವತ್ತು ಅವರ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಪಕ್ಷ ಭೇದ ಮರೆತು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಜೊತೆಗೆ ನಮ್ಮೆಲ್ಲ ಶಾಸಕರು ಕೂಡ ಒಗ್ಗಟ್ಟಿನಿಂದ ಈಗಾಗಲೇ ನಮ್ಮ ಸದಸ್ಯರು ಸಂಖ್ಯೆಯನ್ನು ಈಗಾಗಲೇ ನಮ್ಮ 2 ಇಂಡಿಪೆಂಡೆಂಟ್ಸು ನಮ್ಮ ಜೊತೆ ಗುರುತಿಸ್ಕೊಂಡಿದ್ರು. ಒಬ್ಬರು ನಮ್ಮ ಸಹಮತದಿಂದ ಉಳ್ಕೊಂಡಿದ್ರು. ನಮ್ಮ ಅಲೈನ್ಸ್ ಪಾರ್ಟಿ ಸಿದ್ದರಾಮಯ್ಯನವರು ಸಹ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಎಲ್ಲ ನಮ್ಮ 5 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವ್ರಿಗೂ ಸಹ ಹೇಳಲಿಕ್ಕೆ. ಈ ಒಂದು ಫಲಿತಾಂಶವನ್ನು ನೋಡಿದಾಗ ಕರ್ನಾಟಕ ರಾಜ್ಯದ ಜನತೆ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಮತ್ತು ಯಾವ ಗ್ಯಾರಂಟಿಗಳನ್ನು ಟೀಕೆ ಮಾಡ್ತಾ ಇದ್ರು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು, ಅವ್ರಿಗೆ ತಕ್ಕನಾದ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಬೆಳವಣಿಗೆಯನ್ನು ಹೇಗೆ ನೋಡಬೇಕು? ನಾನು ಯಾವಾಗಲೂ ಹೇಳೋದು, ಈ BJP ಪರವಾಗಿರೋರು, ಕಾಂಗ್ರೆಸ್ ಪರವಾಗಿರೋರು ಅವ್ರನ್ನ ಬಿಟ್ಬಿಡಿ, ನ್ಯೂಟ್ರಲ್ ಆಗಿರೋರು ಯಾವಾಗಲೂ ಕ್ರೈಟೀರಿಯಾ ಇಟ್ಕೊಂಡು ನೋಡಬೇಕು ಅಂತೀನಿ ನಾನು. ಕ್ರೈಟೀರಿಯಾ ಇಟ್ಕೊಂಡು ಇಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಭಾಳ ಹೆಮ್ಮೆಯಿಂದ ಹೇಳಿದ್ರು, ನೋಡಿ ಪಕ್ಷ ಭೇದವನ್ನು ಮರೆತು ನಾವು ಮಾಡ್ತಾ ಇರುವ ಅಭಿವೃದ್ಧಿ ಕೆಲಸವನ್ನು ವಿಪಕ್ಷದ ಶಾಸಕರುಗಳ ಬೆಂಬಲಿಸಿದ್ದಾರೆ ಅಂತ. ವಿರೋಧ ಪಕ್ಷದ MLAಗಳು ಕೂಡ ಇಂಪ್ರೆಸ್ ಆಗಿದ್ದಾರೆ, ಅಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಅದಕ್ಕೆ ಕ್ರಾಸ್ ವೋಟಿಂಗ್ ಅಂದ್ರೆ ಅದಕ್ಕೆ ನಮಗೆ ವೋಟ್ ಹಾಕಿದ್ದಾರೆ ನೋಡಿ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಹೇಳಿದರು. ಇದೇ ಕ್ರೈಟೀರಿಯನ್ ದಿಲ್ಲಿಲಿ ಅಪ್ಲೈ ಮಾಡಿದ್ರೆ ಮೋದಿ ಅಮಿತ್ ಶಾ ಅದ್ಭುತವಾಗಿ ದೇಶದ ಪ್ರಗತಿ ಸಾಧಿಸ್ತಾ ಇದ್ದಾರೆ, ಅದಕ್ಕೆ ತೃಣಮೂಲ ಕಾಂಗ್ರೆಸ್ನ 28 ಸಂಸದರ ಪೈಕಿ 20 ಸಂಸದರು ಬಿಟ್ಟು ಹೋಗಿ ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ ಅಂದರೆ, ಉದ್ಧವ್ ಠಾಕ್ರೆ ಬಣದ 9 ಸಂಸದರ ಪೈಕಿ 6 ಜನ ಸಂಸದರು ಮೋದಿ ಅಮಿತ್ ಶಾ ಮಾಡ್ತಾ ಇರೋ ಅಭಿವೃದ್ಧಿಯನ್ನು ನೋಡೋದಕ್ಕಾಗದೆ ಅಯ್ಯೋ ಇಷ್ಟು ಅಭಿವೃದ್ಧಿನ ನಾವು ಇವ್ರ ಜೊತೆಗೆ ಬರಬೇಕು ಅಂತ ಹೋಗಿದ್ದಾರೆ ಅಂತಂದರೆ, ಒಂದು ಕಡೆ ಹಣಬಲ ತೋಳ್ಬಲ ಬಳಸಿ ವಿಪಕ್ಷಗಳನ್ನು ಒಡೆಯುವುದು ಅಂತ ಹೇಳೋದು, ಇನ್ನೊಂದು ಕಡೆ ಅಭಿವೃದ್ಧಿಯನ್ನು ನೋಡಿ ಬಂದು ಮತ ಹಾಕಿದ್ದಾರೆ ಅನ್ನೋದು ಹಂಗಲ್ಲ. ಕ್ರೈಟೀರಿಯಾ ಇಸ್ ಕ್ರೈಟೀರಿಯಾ. ರಾಜಕಾರಣನೇ. ಮೋದಿ ಅಮಿತ್ ಶಾ ತಮ್ಮ ಬಲವನ್ನು ಬಳಸಿಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಮಾಡಿದರೋ ಅದನ್ನು ನಮ್ಮ ರಾಜ್ಯದಲ್ಲಾದರೂ ನಾನು ಮಾಡಬಲ್ಲೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ತೋರಿಸಿದ್ದಾರೆ. ಬೈ ಆ್ಯಂಡ್ ಲಾರ್ಜ್ ಪ್ರಿನ್ಸಿಪಲ್ ಒಂದೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.